ಮೂಲ ನಿವಾಸಿ ಕಾರ್ಮಿಕರ ಹೋರಾಟದ ಕೂಗಿಗೆ ಸ್ಪಂದಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ. ಕರ್ನಾಟಕ ಕಾರ್ಖಾನೆ ನಿಯಮವನ್ನು ಉಲ್ಲಂಘನೆ ಮಾಡಿ ದಿಢೀರನೆ ಕಂಪನಿಗೆ ಬೀಗ ಹಾಕಿ 120 ಕುಟುಂಬಗಳೊಂದಿಗೆ ಚೆಲ್ಲಾಟವಾಡುತ್ತಿರುವ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪೋಲಕಪಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮ್ಯಾಟ್ರಿಕ್ಸ್ ಅಗ್ರೋ ಪ್ರೈವೇಟ್ ಲಿಮಿಟೆಡ್ ಆಡಳಿತ ಮಂಡಳಿಯ ನಡೆಯನ್ನು ಖಂಡಿಸಿ 42 ದಿನಗಳ ಕಾಲ ಅನಿರ್ದಿಷ್ಟ ಅವಧಿ ಧರಣಿಯ ಸಂದರ್ಭದಲ್ಲಿ ಚಿಂಚೋಳಿಗೆ ಆಗಮಿಸಿದ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆಜಿ ಅವರು ಚಿಂಚೋಳಿ ತಾಂಡೂರು ಮುಖ್ಯ ರಸ್ತೆ ಬದಿಯಲ್ಲಿರುವ ಕಾರ್ಖಾನೆ ಎದುರುಗಡೆಯಿಂದ ಹಾದು ಹೋಗುವಾಗ ಕಾರ್ಮಿಕರ ಸಮಸ್ಯೆಯನ್ನು ಕಂಡು ಒತ್ತಾಯಿಸಿದಾಗ ಕೂಡಲೇ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ಮಾತನಾಡಿ ಶೀಘ್ರವೇ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಎಂದು ಭರವಸೆ ಕೊಟ್ಟರು. ಯಾವುದೇ ಕಂಪನಿ ಬಂದ್ ಆಗ್ಬೇಕಾದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಪರವಾನಗಿ ತಗೋಬೇಕು ಸರ್. ಅಲ್ಲಿ ಲೇಬರ್ ಪೇಮೆಂಟ್ ಮಾಡಬೇಕು, ಬೋನಸ್ ಕೊಡಬೇಕು, EPF ಎಲ್ಲ ಕಟ್ ಮಾಡಬೇಕು. ಆದ್ರೆ ಇವ್ರು ಲೇಬರ್ ಪರ್ಮಿಷನ್ ತೋಲಾರ್ದೇನೆ, ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೋಲಾರ್ದೇನೆ 5ನೇ ತಾರೀಕ ಇದು 1 ಲೀಟರ್ ಹಚ್ಚಿ ಇಡೀ 120 ಕುಟುಂಬಗಳು ಬೀದಿ ಪಾಲಿಗೆ ಬಂದವ್ ಸರ್. ಅದಕ್ಕೆ ದಯವಿಟ್ಟು ಲೇಬರ್ ಡಿಪಾರ್ಟ್ಮೆಂಟ್ ದವ್ರಿಗೆ ಕಮಿಷನರ್ ಭೇಟಿಯಾದ ಈಗ ಮೊನ್ನೆ ನೀವು 15 ದಿನ ಆದ್ಮೇಲೆ ಗೊತ್ತಾಯ್ತಿದ್ದು. ಅವಾಗ ಕರೆಸಿ ಮಾತಾಡಿದ್ದೀನಿ ನಮ್ಮ ಸೆಕ್ರೆಟರಿ ಅವರಿಗೆ. ಅವ್ರು 2 ಸುತ್ತಿನ ಮಾತುಕತೆ ಏನೋ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಈಗ ಸಂತೋಷ್ ಲಾಡ್ ಅವ್ರಿಗೆ ಮಾತಾಡ್ತೀನಿ, ಈಗ ನಾಡಿದ್ದು ಸಿಗ್ತಾರೆ, ಅದೇನಿದೆ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಬಟ್ ಏನಕ್ಕೆ ಬಂದ್ ಮಾಡಿದ್ರೆ ನಿಮ್ಗೇನು ಸುದ್ದಿ ಅದ? ಇವ್ರೇನ್ ಹೇಳ್ತಾರೆ ಸರ್, ನಾವು ಲೆಟರ್ ಇಶ್ಯೂ ಮಾಡೀವಿ, ಅವ್ರು ಇಶ್ಯೂ ಮಾಡಿಲ್ಲ, ಅದಕ್ಕಾಗಿ ನಾವು ಅವ್ರ ಮೇಲೆ ಆಕ್ಷನ್ ತಗೊಳಕ್ ಬರಲ್ಲ ಅಂತ ಇವರು ಕಾರ್ಮಿಕ ಅನ್ಸರಿ. ಎಷ್ಟು ಜನ ಇದ್ದಾರೆ? 120 ಸರ್, 120 ಜನ ಕಾರ್ಮಿಕರು ಸರ್. ಅದಕ್ಕಾಗಿ ಇವರಿಗೆ ಅವರು ಆ ಮಾಲಕ್ ಏನ್ ಹೇಳ್ತಾರಂದ್ರೆ ಈ ಕಂಪ್ನಿ ಮಾರಿ ನಿಮಗೆ ಪೇಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರಂತ ಸರ್. ಇವರು 42 ದಿವಸ ಆಯ್ತು ಸರ್ ಇಲ್ಲಿ ಕುಂತು ಕಾರ್ಮಿಕರು. ಅದಕ್ಕೆ ದಯವಿಟ್ಟು ತಾವು ಮೊನ್ನೆ ಗಮನಕ್ಕೆ ಬಂದಾಗ ನಾನು ಮಾತಾಡಿದ್ದೆ ಸೆಕ್ರೆಟರಿಗೆ. ಸಂತೋಷ್ ಲಾಡ್ ಅವ್ರ ಗಮನಕ್ಕೆ ತರ್ತೀನಿ. ಆಮೇಲೆ ಅವಶ್ಯಕತೆ ಇದ್ರೆ 4 ಜನ ಬರ್ರಿ, ಅವ್ರು ನಿಮಗೂ ಭೇಟಿ ಮಾಡ್ತೀನಿ ಸರ್. ಯಾವಾಗ ಬಂತೀರಿ ಸರ್? ಅವ್ರಿಗೆ ಕೇಳ್ಬೇಕು, ಸಾಹೇಬ್ರಿಗೆ ಮಾತಾಡ್ತೀವಿ ಸರ್. ಕಾರ್ಮಿಕರ ಹೋರಾಟಕ್ಕೆ